ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಕೆ ಕರಿಯಪ್ಪ 60ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಜುಲೈ 17 ಮತ್ತು 18ರಂದು ಷಷ್ಠಾಬ್ದಿ ಪೂರ್ಣೋತ್ಸವ ಸಮಾರಂಭ. ಆಸ್ತಿ ಅಂತಸ್ತು ಭಾಗವಾಗಬಹುದು, ವಿದ್ಯೆಯನ್ನು ಯಾರಿಂದಲೂ ಕಸಿಯಲು ಸಾಧ್ಯವಿಲ್ಲ. ಬಸನಗೌಡ ತುರ್ವಿಹಾಳ್. ಬಿಜೆಪಿ ಪಕ್ಷದಿಂದ ಸಿದ್ದರಾಮಪುರ ಸಾರ್ವಜನಿಕರಿಗೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ. ವೆಂಕೋಬ್ ನಾಯಕ್. ಡೆಂಗ್ಯೂ ಮುಕ್ತ ಸಮಾಜ ಕಟ್ಟಲು ಸಾರ್ವಜನಿಕರು ಸಹಕರಿಸಿ. ಡಾಕ್ಟರ್ ಐಂಗೋಡ ಮನವಿ. ಕೆ ಕರಿಯಪ್ಪ 60ನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಮಳೆಗಾಗಿ ಮಹಾವರ್ಣಯಾಗ. ಕೆ ವಿರೂಪಾಕ್ಷಪ್ಪ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದ ಕೆ ಕರಿಯಪ್ಪ ಅವರ 60ನೇ ವರ್ಷದ ಜನ್ಮದಿನದ ಅಂಗವಾಗಿ ಜುಲೈ 17 ಮತ್ತು 18ರಂದು ವಿವಿಧ ಸಾಮಾಜಿಕ ಕಾರ್ಯಕ್ರಮದ ಜೊತೆಗೆ ಮಳೆ ಬಾರದ ಹಿನ್ನೆಲೆ ಸಂಕಷ್ಟಕ್ಕೊಳಗಾಗಿರುವ ರೈತರಿಗಾಗಿ ಮಹಾ ವರ್ಣಯಾಗ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಮುಖಂಡ ಕಿಚ್ಚ ಸುರೇಶ್ ಸುಕಾಲ್ಪೇಟ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಯ ಅಭಾವದಿಂದಾಗಿ ರೈತರು ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದು, ಕೆರೆಗಳು ಬಾವಿಗಳು ಒಣಗುತ್ತಿದ್ದು, ಜನ ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಕೊರತೆಯಿಂದ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಈ ಕಾರಣವಾಗಿ ಸಕಾಲಕ್ಕೆ ಮಳೆ ಸುರಿಯಲೆಂದು ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಜುಲೈ 17 ಮತ್ತು 18ರಂದು 2 ದಿನಗಳ ಕಾಲ ನಗರದ ಸತ್ಯ ಗಾರ್ಡನ್ನಲ್ಲಿ ಕೆ ಕರಿಯಪ್ಪ ಅವರ ನೇತೃತ್ವದಲ್ಲಿ ಮಹಾವರ್ಣಯಾಗವನ್ನು ವೈದಿಕ ಸಂಪ್ರದಾಯದಂತೆ ನೆರವೇರಿಸಲಾಗುವುದು. ಈ ಮಹಾವರ್ಣಯಾಗದ ಮೂಲಕ ಸಕಾಲದಲ್ಲಿ ಮಳೆ ಸುರಿದು ಬರಗಾಲ ನಿವಾರಣೆಯಾಗಲಿ, ರಾಜ್ಯದ ಎಲ್ಲ ಜಲಾಶಯಗಳು ತುಂಬಲಿ, ರೈತರ ಶ್ರಮ ಫಲಿಸಿ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ, ಸರ್ವರಿಗೂ ಆಯುರಾರೋಗ್ಯ ಐಶ್ವರ್ಯ ಹಾಗೂ ಸುಖ ಶಾಂತಿ ನೆಮ್ಮದಿ ವೃದ್ಧಿಸಲಿ ಎಂಬ ಮಹಾ ಸಂಕಲ್ಪದೊಂದಿಗೆ ವೇದಶಾಸ್ತ್ರ ಪಾರಂಗತವಾದ ಪಂಡಿತರಿಂದ ಶಾಸ್ತ್ರೋಕ್ತವಾಗಿ ಈ ಮಹಾವರ್ಣಯಾಗ ನೆರವೇರಿಸಲಾಗುವುದು ಎಂದರು. ದಿವ್ಯ ಸಾನ್ನಿಧ್ಯವನ್ನು ಒಳಬಳ್ಳಾರಿ ಸುವರ್ಣಗಿರಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಮಹಾಸ್ವಾಮಿಗಳು, ಎದ್ದಲದೊಡ್ಡಿಯ ವಿರಕ್ತ ಮಠದ ಮಹಾಲಿಂಗ ಮಹಾಸ್ವಾಮಿಗಳು, 3ನೇ ಮೈಲಿ ಕ್ಯಾಂಪ್ ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯರು, ವೆಂಕಟಗಿರಿ ಕ್ಯಾಂಪ್ ಸಂಸ್ಥಾನ ಮಠದ ಸಿದ್ದರಾಮೇಶ್ವರ ಶರಣರು, ರೌಡ್ಕುಂದ ಸಂಸ್ಥಾನ ಮಠದ ಮರಿಸಿದ್ದಲಿಂಗ ಮಹಾಸ್ವಾಮಿಗಳು, ನಂಜುಂಡೇಶ್ವರ ಮಠದ ನಂಜುಂಡಯ್ಯ ಗುರುಬಿನ್, ತುರ್ವಿಹಾಳ್ ಅಮೋಘ ಸಿದ್ದೇಶ್ವರ ಮಠದ ಮಾದಯ್ಯ ಸ್ವಾಮಿ ಗುರುಬಿನ್, ಚಿದಾನಂದಯ್ಯ ಗುರುಬಿನ್, ಗೋನುವಾರದ ಮಲ್ಲಯ್ಯ ತಾತ, ಅಬ್ಬಾಸ್ ಅಲಿ ತಾತ, ಗೊರೆಬಾಳದ ಗುತ್ತೂರು ಆಂಜನೇಯ ದೇವಸ್ಥಾನದ ಚನ್ನಬಸವ ತಾತ ವಹಿಸುವರು. ಅಧ್ಯಕ್ಷತೆ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಉದ್ಘಾಟನೆ ಮಾಜಿ ಸಚಿವ ಬಿ ಶ್ರೀರಾಮುಲು, ಕುಷ್ಟಗಿ ಶಾಸಕ ದೊಡ್ಡಂಗೌಡ ಪಾಟೀಲ್ ಸಸಿಗೆ ನೀರು, ವಿಮಾ ಪತ್ರ ವಿತರಣೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ, ದಿನಪತ್ರಿಕೆ ವಿತರಕರಿಗೆ ಸೈಕಲ್ ವಿತರಣೆ ಲಿಂಗಸೂಗೂರು ಶಾಸಕ ಮಾನಪ್ಪ ವಜ್ಜಲ್, ರಕ್ತದಾನ ಶಿಬಿರಕ್ಕೆ ಚಾಲನೆ ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್, ಸಸಿ ನೆಟ್ಟು ಪರಿಸರ ಜಾಗೃತಿ ಚಾಲನೆ ದೇವದುರ್ಗದ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸೇರಿದಂತೆ ಅನೇಕ ಬಿಜೆಪಿಯ ಸ್ಥಳೀಯ ನಾಯಕರು, ಮುಖಂಡರು ಹಾಗೂ ಗಣ್ಯಾತಿ ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಎಂದರು. ಈ ಸಂದರ್ಭದಲ್ಲಿ ಹಿರಿಯರಾದ ವಿಶ್ವನಾಥ್ ಚೌಧರಿ, ಚಿರುಕೂರಿ ಮೋಹನ್ ರಾವ್, ನೆಕ್ಕಂಟಿ ವಂಶೀಕೃಷ್ಣ, ನೆಕ್ಕಂಟಿ ಸುರೇಶ್, ವೆಂಕಟೇಶ್ ಗೌಡನ್ ಭಾವಿ, ಪದ್ಮನಾಯ್ಡು, ಶ್ರೀನಿವಾಸ್ ಮೇಸ್ತ್ರಿ, ಟಿ ಶಿವು ಸೇರಿದಂತೆ ಅನೇಕ ಯುವ ಮುಖಂಡರು ಇದ್ದರು. ಅವರ ಜನ್ಮದಿನದ ಅಂಗವಾಗಿ ಸಾಮಾಜಿಕ ಜನಪರ ಕಾರ್ಯಕ್ರಮಗಳನ್ನು ನಾವೆಲ್ಲ ಅಭಿಮಾನಿಗಳು ಹಿತೈಷಿಗಳು ಹಮ್ಮಿಕೊಂಡಿದ್ದೀವಿ ಸರ್. ಅದರಂತೆ ಅವರ ಷಷ್ಠಾಬ್ದಿ ಪೂರ್ಣೋತ್ಸವದ ಅಂಗವಾಗಿ ತೀವ್ರ ಮಳೆಯ ಕೊರತೆಯಿಂದಾಗಿ ತೀವ್ರ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರ ಹಿತಕ್ಕಾಗಿ ಮಳೆಗಾಗಿ ಪ್ರಾರ್ಥನೆ ಕೋರಿ 17 ಮತ್ತು 18ರಂದು ಸತ್ಯ ಗಾರ್ಡನ್ನಲ್ಲಿ ಪರ್ಜನ್ಯ ಹೋಮ ಹಾಗೂ ವರುಣಯಾಗವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಸರ್. ಅಳ್ಳಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗಾಗಿ 2 ಎಕರೆ ಭೂದಾನ ಮಾಡಿದ ಶ್ರೀಮತಿ ಈಶ್ವರಮ್ಮ ಗಂಡ ಅಮರಣ್ಣ ಹುಲ್ಬಾವಿ ಅವರ ಕಾರ್ಯ ಶ್ಲಾಘನೀಯ ಮಿಗಿಲಾಗಿದ್ದು, ಇಂಥವರ ಕಾರ್ಯಗಳ ಮಾರ್ಗದರ್ಶನದಿಂದ ಪ್ರೇರಣೆಗೊಂಡು ನಾನು ಮಸ್ಕಿ ಕ್ಷೇತ್ರಾದ್ಯಂತ ಶಿಕ್ಷಣದ ಅಭಿವೃದ್ಧಿಗಾಗಿ 9 KPS ಶಾಲೆಗಳು, ಮುರಾರ್ಜಿ ಶಾಲೆಗಳು ಸೇರಿದಂತೆ 500ಕ್ಕೂ ಹೆಚ್ಚು ತರಗತಿ ಕೊಠಡಿಗಳನ್ನು ನಿರ್ಮಿಸಿದ್ದೇನೆ. ಇಷ್ಟೆಲ್ಲ ಸಾಧ್ಯವಾದದ್ದು ನಿಮ್ಮ ಆಶೀರ್ವಾದದಿಂದ ಎಂದು ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ಹೇಳಿದರು. ತಾಲೂಕಿನ ಅರಳಹಳ್ಳಿ ಗ್ರಾಮದಲ್ಲಿ ಜುಲೈ 12 ರವಿವಾರ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಯಚೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧನೂರು, ಸಮೂಹ ಸಂಪನ್ಮೂಲ ಕೇಂದ್ರ 7 ಮೈಲ್ ಕ್ಯಾಂಪ್ ಇವರ ಸಹಯೋಗದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಶ್ರೀಮತಿ ಈಶ್ವರಮ್ಮ ಗಂಡ ಅಮರಣ್ಣ ಪೋಲ್ಭಾವಿ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆಸ್ತಿ ಅಂತಸ್ತನ್ನು ಭಾಗ ಮಾಡಬಹುದು, ಆದರೆ ವಿದ್ಯೆಯನ್ನು ಯಾರಿಂದಲೂ ಕಸಿದುಕೊಳ್ಳಲು
ಸಾಧ್ಯವಿಲ್ಲ. ಕಾರಣ ಪೋಷಕರು ತಮ್ಮ ಪ್ರತಿಯೊಬ್ಬ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಎಂದು ಸಲಹೆ ನೀಡಿದರು. ಇದಕ್ಕೂ ಮೊದಲು ಅರಳಹಳ್ಳಿ ಗ್ರಾಮದಲ್ಲಿ KKRDB ನಿಧಿಯಿಂದ 30 ಲಕ್ಷ ವೆಚ್ಚದಲ್ಲಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಡೊಳ್ಳು ಬಾಜ ಭಜಂತ್ರಿಗಳೊಂದಿಗೆ ಭೂದಾನಿಗಳ ಕುಟುಂಬದವರನ್ನು ಹಾಗೂ ಶಾಸಕರನ್ನು ನೂತನ ಶಾಲಾ ಕಟ್ಟಡದ ತನಕ ಮೆರವಣಿಗೆ ಮೂಲಕ ಕರೆದೊಯ್ದರು. ಈ ವೇಳೆ KPCC ಸದಸ್ಯ ನಲ್ಲಾ ವೆಂಕಟೇಶ್ವರರಾವ್, ಚಂದ್ರಶೇಖರ್ ಗೌಡ ವಿರುಪಾಪುರ, ಪ್ರಕಾಶ್ AEE, ಮೌನೇಶ್ JE, ಸಾಬಣ್ಣ ವಗ್ಗರ್, ನಿರ್ಪಾದ್ಯಪ್ಪ ವಕೀಲರು, ಅಮರೇಶಪ್ಪ, PDO ಪೂರ್ಣಿಮಾ, ದೈಹಿಕ ಶಿಕ್ಷಕ ಸೋಮಲಿಂಗಪ್ಪ, ಶಂಕರಗೌಡ ಪೋಲ್ಬಾವಿ, ಹನುಮೇಶ್ ಬಾಗೋಡಿ, ಪಂಪಯ್ಯ ಸ್ವಾಮಿ, ನಿಂಗಪ್ಪ, ಪಂಪನಗೌಡ, ಮಲ್ಲಾಪುರ್, ಸಿದ್ದನಗೌಡ ವಿರುಪಾಪುರ, ಮುಖ್ಯ ಗುರು ಅನಂತರಾವ್, ರಮೇಶ್ ವಿಟ್ಲಾಪುರ್, ಅಮರೇಶ್ ಅರಗಿ, SDMC ಮಾಬು ಸುಭಾನ್, ಶಿವಪುತ್ರಪ್ಪ ವಕೀಲ್, ಉಲ್ಗಪ್ಪ, ಬಾಲರಾಜ್, ಪಾಮಣ್ಣ ಮಡಿವಾಳ್, ಭೀಮಣ್ಣ ಸೇರಿದಂತೆ ಗ್ರಾಮದ ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಭಾರತ ಸರ್ಕಾರದ ನಿರ್ಧಾರದಂತೆ ಬಿಜೆಪಿ ಪಕ್ಷದಿಂದ ಸಿದ್ದರಾಂಪುರ ಸಾರ್ವಜನಿಕರಿಗೆ ಬಿಜೆಪಿ ಪಕ್ಷದಿಂದ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ತಮ್ಮ ವಿಳಾಸ ಸಂಪೂರ್ಣ ಮಾಹಿತಿಯನ್ನು BLA ಅವರಿಗೆ ಸಲ್ಲಿಸಬೇಕು ಎಂದು ಬಿಜೆಪಿ ಗ್ರಾಮ ಮಂಡಳ ಅಧ್ಯಕ್ಷ ಯಂಕೋಬ್ ನಾಯಕ್ ರಾಮತ್ನಾಳ್ ಹೇಳಿದರು. ಅವರು ತಾಲೂಕಿನ ಸಿದ್ದರಾಂಪುರ ಗ್ರಾಮದಲ್ಲಿ ಬಿಜೆಪಿ ಪಕ್ಷದಿಂದ ಸಿದ್ದರಾಂಪುರ ಸಾರ್ವಜನಿಕರಿಗೆ SIR ಬೂತ್ ಮಟ್ಟದ ಕುರಿತು BLA 1 ಸಿದ್ದಲಿಂಗಯ್ಯ ಸ್ವಾಮಿ ವಕೀಲರು ವಿಶೇಷ ಮತಪಟ್ಟಿ ಪರಿಷ್ಕರಣಾ ಮಾಹಿತಿಯನ್ನು ಪಕ್ಷದ BLA 2 ಮುಖಂಡರಿಗೆ ಕಾರ್ಯಕರ್ತರಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ರಮೇಶ್ ಗಾಳಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಗರ ಮಂಡಲ ಮೋನೇಶ್ ಹೊಸಮನಿ, OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಗರ ಮಂಡಲ ಪ್ರದೀಪ್ GJ, ಪುಟ್ಟರಾಜು, ಅಮರೇಶ್ ಹುಡಾ, ಮುಖಂಡರಾದ ಶ್ರೀನಿವಾಸ್ ಬೋವಿ, ದುರ್ಗಪ್ಪ HK, ನಾಗಪ್ಪ HK, ಮುತ್ತರಾಜ್ HK, ಬಸವರಾಜ್ ಬೋವಿ, ಮೋಲಪ್ಪ ಚಲವಾದಿ ಹಾಗೂ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಊರಿನ ಹಿರಿಯರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಳೆಗಾಲದ ಅವಧಿಯಲ್ಲಿ ಹರಡುವ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಆರೋಗ್ಯ ಇಲಾಖೆಯು ನಿರಂತರ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಇದಕ್ಕೆ ಸಾರ್ವಜನಿಕರ ಸಕ್ರಿಯ ಸಹಭಾಗಿತ್ವದಲ್ಲಿ ಡೆಂಗ್ಯೂ ಮುಕ್ತ ಸಮಾಜ ಕಟ್ಟಲು ಸಹಕರಿಸಿ ಎಂದು ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಐನ್ಗೌಡ ತಿಳಿಸಿದರು. ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ತಾಲೂಕಿನ ಪ್ಯಾರಾಮೆಡಿಕಲ್ ಕಾಲೇಜುಗಳ ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 13 ಸೋಮವಾರ ಸಾರ್ವಜನಿಕರಲ್ಲಿ ಡೆಂಗ್ಯೂ ಜ್ವರದ ಹರಡುವಿಕೆ, ಅದರ ತಡೆಗಟ್ಟುವಿಕೆಯ ಕುರಿತು ವ್ಯಾಪಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಬೃಹತ್ ಡೆಂಗ್ಯೂ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಅಭಿಪ್ರಾಯಪಟ್ಟರು. ಡೆಂಗ್ಯೂ ಜ್ವರವು ಈಡಿಸ್ ಈಜಿಪ್ಟೆ ಜಾತಿಯ ಸೊಳ್ಳೆಯಿಂದ, ಅದರಲ್ಲೂ ಡೆಂಗ್ಯೂ ವೈರಸ್ನಿಂದ ಬರುವ ತೀವ್ರ ಸ್ವರೂಪದ ಕಾಯಿಲೆಯಾಗಿದ್ದು, ಸೋಂಕು ಪೀಡಿತ ಈಡಿಸ್ ಜಾತಿಯ ಸೊಳ್ಳೆಗಳ ಕಡಿತದಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಇದ್ದಕ್ಕಿದ್ದಂತೆ ವಿಪರೀತ ಜ್ವರ ಕಾಣಿಸಿಕೊಳ್ಳುವುದು, ಅಸಹನೀಯ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಹಾಗೂ ಮಾಂಸಖಂಡ ಮತ್ತು ಕೀಲುಗಳಲ್ಲಿ ತೀವ್ರ ನೋವು ಉಂಟಾಗುವುದು ಈ ರೋಗದ ಪ್ರಮುಖ ಲಕ್ಷಣಗಳಾಗಿವೆ. ಕಾಯಿಲೆ ಉಲ್ಬಣಗೊಂಡಾಗ ಬಾಯಿ, ಮೂಗು ಮತ್ತು ಒಸಡುಗಳಿಂದ ರಕ್ತಸ್ರಾವವಾಗುವ ಸಂಭವವಿರುತ್ತದೆ. ಈ ರೋಗಕ್ಕೆ ಯಾವುದೇ ನಿರ್ದಿಷ್ಟ ಲಸಿಕೆ ಅಥವಾ ಔಷಧಿ ಇಲ್ಲದ ಕಾರಣ ಲಕ್ಷಣಗಳು ಗೋಚರಿಸಿದ ತಕ್ಷಣವೇ ಯಾವುದೇ ವಿಳಂಬವಿಲ್ಲದೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಕಾರ್ಯದರ್ಶಿ ಇರ್ಷಾದ್, ಸಂಗನಗೌಡ, ಬಾಲಪ್ಪ, ಉದಯ್, ಮಹೇಶ್, ಅಂಬವ್ವ, ಪರಮೇಶ್ ಪ್ಯಾಟ್ನಿ, ಕಲ್ಮೇಶ್, ಹನುಮಂತರೆಡ್ಡಿ, ಮಲ್ಲಿಕಾರ್ಜುನ್, ಪದ್ಮಾವತಿ, ಪ್ರಕಾಶ್, MD ಹುಸ್ಮಾನ್, ಶಿವರಾಜ್, ಶರಣಮ್ಮ, ರವಿರಾಜ್, ಮಂಜುನಾಥ್, ಹನುಮನಗೌಡ, ಮಲ್ಲಪ್ಪ, ತ್ರೇಜಾ, ರಾಜೇಶ್ವರಿ, ಕಮಲಮ್ಮ ಹಾಗೂ ಸಮಿನಾ ಬೇಗಂ, ಪ್ಯಾರಾಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳಾದ ಮಂಜುಳಾ, ಮೇಘ, ಕವಿತಾ, ಆಸುಪಾಷ, ಸಂತೋಷಿ, ಶೋಭಾ, ಸುಧರಾಣಿ, ವೀರೇಶ್, ನಗರದ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ನಗರಸಭೆಯ ವಾಹನ ಸಿಬ್ಬಂದಿಗಳು, ಸ್ಥಳೀಯ ಮುಖಂಡರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕರಿಯಪ್ಪ ಅವರ 60ನೇ ಜನ್ಮದಿನ ಷಷ್ಠಿ ಪೂರ್ತಿ ಪೂರ್ವೋತ್ಸವದ ಅಂಗವಾಗಿ ಮಹಾವರ್ಣಯಾಗ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ವರ್ಷ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದುವರೆಗೂ ಸಮರ್ಪಕವಾಗಿ ಮಳೆಯಾಗದ ಕಾರಣ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ರಾಜ್ಯ ಹಾಗೂ ದೇಶದ ಕೆಲವು ಭಾಗಗಳಲ್ಲಿ ಅತಿವೃಷ್ಟಿ ಕಂಡುಬರುತ್ತಿದ್ದರೆ, ಇನ್ನು ಕೆಲವು ಕಡೆಗಳಲ್ಲಿ ಭೀಕರ ಬರಗಾಲದ ಛಾಯೆ ಎದ್ದು ಕಾಣುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ನಮ್ಮ ಭಾಗದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಈ ವೇಳೆಗೆ ತುಂಬಿರಬೇಕಾಗಿತ್ತು. ಆದರೆ ಇದುವರೆಗೂ ಸಮರ್ಪಕ ನೀರಿನ ಹರಿವು ಇಲ್ಲದ ಕಾರಣ ಜಲಾಶಯಕ್ಕೆ ನೀರು ಬಂದಿಲ್ಲ. ಇದರ ಪರಿಣಾಮವಾಗಿ ಕೃಷಿ ಚಟುವಟಿಕೆಗಳು ಸಂಕಷ್ಟಕ್ಕೆ ಸಿಲುಕಿದ್ದು ರೈತರ ಬದುಕು ಆತಂಕಕ್ಕೆ ಒಳಗಾಗಿದೆ. ಉತ್ತಮ ಮಳೆಯೇ ಈ ಸಂಕಷ್ಟದಿಂದ ಹೊರಬರಲು ಪರಿಹಾರವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ರೈತರ ಹಿತದೃಷ್ಟಿಯಿಂದ ಹಾಗೂ ಉತ್ತಮ ಮಳೆಯಾಗಲೆಂದು ಜುಲೈ 17 ಮತ್ತು 18ರಂದು 2 ದಿನಗಳ ಕಾಲ ಮಹಾವರ್ಣಯಾಗವನ್ನು ಹಮ್ಮಿಕೊಳ್ಳಲಾಗಿದೆ.
ಮರಿಯಪ್ಪ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರು ಈ ಮಹಾವರ್ಣ ಯಾಗದಲ್ಲಿ ಪಾಲ್ಗೊಳ್ಳಬೇಕು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗೂಡಿ ಅಗ್ನಿದೇವ ಹಾಗೂ ಪರಮೇಶ್ವರನನ್ನು ಭಕ್ತಿ ಭಾವದಿಂದ ಆರಾಧಿಸೋಣ. ಈ ಯಾಗ, ಹೋಮ ಮತ್ತು ಪ್ರಾರ್ಥನೆಯ ಫಲವಾಗಿ ಭೂಮಾತೆಗೆ ಉತ್ತಮ ಮಳೆಯಾಗಿ ರೈತರ ಬದುಕು ಹಸನಾಗಲಿ ಎಂದರು. ಈ ಸಂದರ್ಭದಲ್ಲಿ ಎಂ ದೊಡ್ಡ ಬಸವರಾಜ್, ದುರ್ಗಾಪ್ರಸಾದ್ ಶರ್ಮಾ, ಜಿಕೆ ವಿಶ್ವನಾಥ್ ಚೌಧರಿ, ನೆಕ್ಕಂಟಿ ಸುರೇಶ್, ಜೀವನ್, ಕೆಎಂಎಸ್ ಜಗದೀಶ್, ಎಂ ಪದ್ಮನಾಯ್ಡು, ಸಿಎಚ್ ಮೋಹನ್ ರಾವ್, ರವಿ ಉಪ್ಪಾರ್, ಗುಡುಪಾಟಿ ವೆಂಕಟೇಶ್, ನಾಗೇಶ್, ನೆಕ್ಕಂಟಿ ವಂಶಕೃಷ್ಣ, ರವಿ ಸೇರಿದಂತೆ ಅನೇಕರಿದ್ದರು. ನಮ್ಮ ಕೆ ಕರಿಯಪ್ಪನವರ 60ನೇ ಜನ್ಮದಿನೋತ್ಸವದ ಅಂಗವಾಗಿ ಶತಾಬ್ದಿ ಪೂರ್ಣೋತ್ಸವ ಸಮಾರಂಭದ ನಿಮಿತ್ತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಕಾಲಿಕ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಮಳೆ ಇರಲಾರದ ಕಾರಣ ರೈತರೆಲ್ಲ ಕೂಡ ಬಹಳ ಆತಂಕದಲ್ಲಿರುವಂಥ ಈ ಸಂದರ್ಭದಲ್ಲಿ ಮಳೆ ಬರಬೇಕು, ಅನಿವಾರ್ಯ. ಕರ್ನಾಟಕ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಒಂದು ವ್ಯತಿರಿಕ್ತ ವಾತಾವರಣ ಇವತ್ತು ನಾವು ದೇಶದಲ್ಲಿ, ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಒಂದು ಕಡೆ ಅತಿಯಾದ ಮಳೆ, ಒಂದು ಕಡೆ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಇವತ್ತು ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿರೋದ್ರ ಜೊತೆಯಲ್ಲಿ ನಮ್ಮ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ತುಂಬಬೇಕಾಗಿತ್ತು, ನೀರು ಹರಿದು ಬರಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ನೀರು ಇರಲಾರದ ಕಾರಣ ಇವತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಇದ್ದೇ ಇರುತ್ತೆ. ಆಡ್ಕೊಳ್ಳೋರು ಎಷ್ಟು ಜನನೋ, ಹೇಳೋರು ಎಷ್ಟು ಜನನೋ, ಒಂದೇ ಒಂದು ಹುಲ್ಕಡ್ಡಿನೂ ಬೆಳೆದಿಲ್ವಲ್ಲ ಅಂತ ಹಂಗ್ಸೋರು ಎಷ್ಟು ಜನನೋ. ಅದರಲ್ಲೂ ಪ್ರತಿಯೊಬ್ಬರು ಕೇಳೋರೆ, ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷ ಮಕ್ಕಳಿಗೆ, ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ. ಅವಾಗಾಗೋ ನೋವಿದೆಯಲ್ಲ, ಅನುಭವಿಸಿದವ್ರಿಗೆ ಗೊತ್ತು. ಬಟ್ ಇನ್ಮೇಲೆ ಆ ಯೋಚನೆ ಮಾಡಲೇಬೇಡಿ. ನಿಮ್ಗೂ ಮಕ್ಕಳಾಗೋ ಭಾಗ್ಯ ಇದ್ದೇ ಇದೆ. ಸಿಂಧನೂರಿನಲ್ಲಿರೋ ಸಂತಾನ ಬಂಜೇತನ IVF ಹಾಸ್ಪಿಟಲ್ ನಲ್ಲಿ ನಿಮ್ಗಿರೋ ಪ್ರತಿ ಚಿಂತೆಗೆ ಪರಿಹಾರ ಕೊಟ್ಟು ನಿಮ್ ಕನ್ಸನ್ನ ನನ್ಸಾಗಿಸ್ತಾರೆ. ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿರೋ ಅದೆಷ್ಟೋ ದಂಪತಿಗಳಿಗೆ ಮಕ್ಕಳಾಗಿದೆ. ಇಲ್ಲಿರೋ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟ್ರೀಟ್ಮೆಂಟು, ಎಕ್ಸ್ಪೀರಿಯನ್ಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಿಮ್ ಬಂಜೇತನದ ಕಾರಣಕ್ಕೆ ಚಿಕಿತ್ಸೆ ಮತ್ತು ಪರಿಹಾರ ಕೊಡ್ತಾರೆ. ಅಂಡ್ ನಿಮ್ ಯಾವ ಮಾಹಿತಿಯು ಯಾರಿಗೂ ಗೊತ್ತಾಗದಂತೆ ಗೌಪ್ಯತೆಯನ್ನ ಕಾಪಾಡುವ ಸುಸಜ್ಜಿತ ಚಿಕಿತ್ಸಾ ಕೇಂದ್ರ ಅಂದ್ರೆ ಇದು. ವಾಟ್ ಇಸ್ ದ ಗ್ಯಾರಂಟಿ ಮೇಡಮ್? ಏನ್ ಗ್ಯಾರಂಟಿ ಕೊಡ್ತೀರಾ ಅಂತ? Success rate of an IVF depends on various factors, but one such factor, very crucial factor, is choosing the right IVF center. ಸಾಕಷ್ಟು ತಾಯಂದಿರು ನಮ್ಮಲ್ಲಿ IVF ಆಗಲಿ, IUIs ಆಗಲಿ, ಟೈಮ್ ಇಂಟರ್ಕೋರ್ಸ್ ಆಗಲಿ, ಬೇರೆ ಬೇರೆ ಟ್ರೀಟ್ಮೆಂಟ್ ಪಡೆದುಕೊಂಡು ಇವಾಗಲೇ ಸಕ್ಸಸ್ಫುಲ್ ಪ್ರೆಗ್ನೆನ್ಸೀಸ್ ಹೊಂದಿದ್ದಾರೆ. ಅಫೋರ್ಡಬಲ್ ಫೀಸ್ ನಲ್ಲಿ IVF ಫೆಸಿಲಿಟೀಸ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಒಂದ್ಸಾರಿ ಯೋಚನೆ ಮಾಡಿ, ನೀವು ನಿಮ್ ಫ್ಯಾಮಿಲಿ ಎಷ್ಟು ದಿನ ಅಂತ ಈ ಸಣ್ಣ ವಿಷಯ ಕೊರಗ್ತೀರಾ. ಸ್ವಲ್ಪ ದಿನ ಕಳೆದ್ರೆ ಸಣ್ಣ ಪಾಪು ನಿಮ್ ಕೈಲಿರುತ್ತೆ. ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಸಿಂಧನೂರಿನ ಸಹನಾ ಆಸ್ಪತ್ರೆ ಹಿಂದೆ ಇರೋದೇ ಸಂತಾನ ಬಂಜೇತನ IVF ಹಾಸ್ಪಿಟಲ್ ಸಿಂಧನೂರು. ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ನನ್ನ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿ ಫೀಸ್ ನಲ್ಲಿ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೊಂದು ಸಣ್ಣ ಪುಟಾಣಿ ಪಾಪು ಬರೋವರೆಗೂ ನನ್ನನ್ನಂತೂ ಫಾಲೋ ಮಾಡಲೇಬೇಡಿ. ದೇವ್ರು ನಿಮ್ಮ ಆಸೆನ ಆದಷ್ಟು ಬೇಗ ಈಡೇರಿಸಲಿ. ನಮಸ್ಕಾರ.